ವಾಟ್ ಈಸ್ ದಿಸ್? ಏನ್ರಿ ಆಗಿದೆ ನಿಮ್ಗೆಲ್ಲ? ನಮಗಲ್ಲ, ಅವನಿಗೆ ಹೇಳಿ. ಮರ್ಯಾದೆ ನಮಗ್ ಕೊಟ್ರೆ ನಾವು ಕೊಡ್ತೀವಿ. ಪೊಲೀಸ್ ಅಂದ್ರೆ ಡಿಕ್ಟೇಟರ್ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ನೀವು ಲಾಯರ್ಗಳೆಲ್ಲ ಏನ್ ದೇವ್ರು ಅನ್ಕೊಂಡಿದ್ರೆ ಅಥವಾ ಸತ್ಯದ ಏಜೆಂಟಾ? ಹೆಂಗಾದ್ರೂ ಕಚ್ಚಾಡ್ಕೊಂಡು ಸಾಯ್ಲಿ ಬಿಡ್ರಿ. ಸುಮ್ನೆ ರೀ. ಇವ್ರನ್ನ ಬುದ್ಧಿವಂತರನ್ನ ರಿವೋಲ್ಟ್ ಆಗಕ್ ಬಿಟ್ಬಿಟ್ರೆ ನಮ್ ಬುಡಕ್ಕೆ ಬರುತ್ತೆ ಕಷ್ಟ. ಅದಕ್ಕೆ ಹೆಂಗಾದ್ರೂ ಕಾಂಪ್ರಮೈಸ್ ಮಾಡಿಸಿ ಇವ್ರನ್ನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇವ್ರು ಏನಾರ ತಿರುಗಿ ಬಿದ್ರೆ ಪೊಲೀಸ್ನವ್ರು ಕೇಸ್ ಹಾಕೋದ್ ನಿಲ್ಸೋದೇ ಇಲ್ಲ. ಬೇಲ್ ಕೊಡಕ್ ಒಬ್ಬ ಲಾಯರು ಬರಲ್ಲ. ಅವಾಗೇನ್ರಿ ಮಾಡ್ತೀರಾ? ಅಯ್ಯ ನೀವೊಂದು ಏನು ಇಲ್ಲ. ಅವನ್ನ ಸಾರಿ ಕೇಳಿ. ನಾನೇ ಕೇಳಲಿ? ಕೇಳದಿದ್ರೆ ಬಿಡಲ್ಲ. ನಾನೇನು ತಪ್ಪೇ ಮಾಡಿಲ್ವಲ್ಲ. ನೋಡಿ, ನಾವೀಗ ಡಿಸ್ಕಷನ್ ಬಂದಿದೀವಿ. ನಾಳೆ ಸ್ಟ್ರೈಕ್ ಮಾಡ್ತೀವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಟ್ರೈಕ್ ಮಾಡ್ತೀವಿ. ಒಂದೇ ಒಂದ್ ಕೇಸ್ ಹೋಗಲ್ಲ. ಅಲ್ರಿ, ಒಳ್ಳೆ ದಾಯಾದಿಗಳ ತರ ಕಿತ್ತಾಡೋ ಅಪೋಸಿಷನ್ ಪಾರ್ಟಿಯವ್ರ ಜೊತೆ ಎಲೆಕ್ಷನ್ ಆದ್ಮೇಲೆ ನಾವೇ ಫ್ರೆಂಡ್ಸ್ ತರ ಇರ್ತೀವಿ. ನಿಮ್ದೇನ್ರಿ ಜಗಳ? ಕೊಚ್ಚೆಗೆ ಹಂದಿ ಇಳಿಯುತ್ತೆ, ಹಂಸ ಇಳಿಯುತ್ತಾ? ಏನೋ ಆಗಿದ್ದಾಗೋಯ್ತು. ಶಂಕರ್ ಪ್ರಸಾದ್, ಸಾರಿ ಕೇಳ್ಬಿಡಿಪ್ಪ. ಲಾಯರ್ದು ತಪ್ಪಲ್ವೇನ್ರಿ? ಸುಮ್ನಿರಿ. ನಮ್ಮೂಳೆನೆ ಮುರಿತೀನಿ ಅಂತ ನಾವು. ಕಮಿಷನರ್ ಸಾಹೇಬ್ರೆ, ನೀವೇ ಹೇಳಿ. ಮಿಸ್ಟರ್ ಪ್ರಸಾದ್ ಸರ್, ನನ್ನ ಮಾತಿಗೆ ನೀವು ಬೆಲೆ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಪ್ಪನ ಅವರು ಮಾಡಿದ್ದಾರೆ ಸರ್. ಆದ್ರೆ ಕಪಾಳ ಕೊಡ್ದಿದ್ ನಾನಲ್ಲ. ಸಾರಿ ಸರ್. ಸರ್, ಪೊಲೀಸರು ಹೊಡೆದಿದ್ರಲ್ಲ, ಏನಾಯ್ತು? ಸಾರಿ ಕೇಳಿದ್ರು. ಸಾರಿ ಕೇಳೋರು ಯಾಕೆ ಹೊಡೆದ್ರಂತೆ? ಕೈಲಾಗದವ್ರು ಮೈ ಪರ್ಚ್ಕೋತಾರಂತೆ. ಗಾದೆ ಅದು. ಮೈ ಮೇಲೆ ಬೀಳೋದು ಬಾಧೆ. ಪೊಲೀಸ್ ಹೊಡೆದ್ರೆ ಶಬ್ದ ಬರುತ್ತೆ, ಆದ್ರೆ ದೇವ್ರು ಲಾಯರ್ ಹೊಡೆದ್ರೆ ಶಬ್ದ ಬರಲ್ಲ. ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ಆ ಸತ್ಯ ಈಗ ಗೊತ್ತಾಗಿದೆ. ಪೊಲೀಸ್ ಅಂದ್ರೆ ಬುಲ್ಶಿಟ್. ಸರ್, ನಾವು ಸ್ಟ್ರೈಕ್ ಮಾಡೋಣ ಸರ್? ನಮಗೂ ಅವ್ರಿಗೂ ಏನ್ರಿ ವ್ಯತ್ಯಾಸ? ಮುಟ್ಟಾಳ್ರು ಸ್ಟ್ರೈಕ್ ಮಾಡ್ತಾರೆ, ಬುದ್ಧಿವಂತರು ರೆಸ್ಪಾನ್ಸಿಬಿಲಿಟಿ ತಿಳ್ಕೊತಾರೆ. ಅಲ್ಲಿವರೆಗೂ ನನ್ನ ನಿಮ್ಮ ನಡುವೆ ನಡೆದಿದ್ದು ಕಾನೂನಿನ ಪ್ರಕಾರ ಹೋರಾಟ, ಆಮೇಲೆ ತಿರುಗಿದ್ದು ಪರ್ಸನಲ್ ಯುದ್ಧಕ್ಕೆ. ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ಸ್ ಕೇಳ್ತಾ ಇದ್ರೆ ನಿಮ್ಮ ಸೋಲಿನ ಜೊತೆಗೆ ನನ್ನ ಮಗನ ಸಾವನ್ನು ತೋರಿಸ್ತಾನೆ ಅನಿಸ್ತಾ ಇದೆ. ನೋ, ಈ ರೆಡ್ಡಿ ಕ್ಲೈಂಟ್ನ ಬಿಡಿಸೋಕೆ IPC ಸೆಕ್ಷನ್ ಲೂಪ್ ಹೋಲ್ ಬೇಕಾಗಿಲ್ಲ. ಈ ಲಾ ಬುಕ್ನ ಹುಳ ಉಪ್ಪೆ ತಿಂದಿರೋ ಈ ತೂತ್ ಸಾಕು. ಆದರೂ ಸಾಕ್ಷಿ ಹೇಳಕ್ ಬಂದಿರೋರು ಬಾಯಿ ಮುಚ್ಚಿಸಿ ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ನ್ಯಾಯದೇವತೆ ಥರನೇ ಅವ್ರ ಕಣ್ಣು ಮುಚ್ಚಿಸ್ಬಿಟ್ರೆ ಒಳ್ಳೇದು. ಅಂದ್ರೆ ಕೊಲೆನಾ? ಬೇಡ ರೀ. ನೋಡಿ, ಒಬ್ನೇ ಮಗ, ಈ ಕಷ್ಟಪಟ್ಟರು ಇನ್ನೊಂದಾಗಲ್ಲ. ನೋಡಿ, ನನಗಿದೆಲ್ಲ ತುಂಬ ಹೊಸ್ತು. ಬೇಕಾದರೆ ಫೀಸ್ ಲೆಕ್ಕದಲ್ಲಿ ಐ ವಿಲ್ ಗಿವ್ ಯು ಸಮ್ ಅಮೌಂಟ್. ಎಲ್ಲ ನೀವೇ ನೋಡ್ಕೊಳ್ಳಿ. ಅದಕ್ಕೆ ರೀ ಹೇಳೋದು, ಶ್ರೀಮಂತರ ಗಂಡಸ್ತನ ಕಡಿಮೆ ಅಂತ. ಶ್ರೀಮಂತರಿಗೆ ದುಡ್ಡು ಜಾಸ್ತಿ, ಬಡವ್ರಿಗೆ ಮಕ್ಕಳು ಜಾಸ್ತಿ. ಓಕೆ, ಗಾಂಧಿ ನೋಟ್ನ ನೀವು ಕಳಿಸ್ಕೊಡಿ, ಗೋಡ್ಸೆ ನಾನು ಕಳಿಸ್ಕೊಡ್ತೀನಿ. ಹಲೋ, ನೆಹರು ನಗರ್ ಪೊಲೀಸ್ ಸ್ಟೇಷನ್ ಸರ್. ಸುಲ್ತಾನ್ ಪಾಳ್ಯದಲ್ಲಿ ಗಲಾಟೆ ಆಗ್ತಿದೆಯಂತೆ ಸರ್. ಒಂದಷ್ಟು ಜನ ಮೆನ್ ಕರ್ಕೊಂಡೋಗಿ. ಎಸ್ ಸರ್. ನಿಮ್ಮ ಹತ್ರ ಮೊಬೈಲ್ ಇದೆ ಅಲ್ಲ? ಇದೆ ಸರ್. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕಾಲ್ ಮಾಡಿ. ಓಕೆ ಸರ್. ಫೈನ್. ಸರ್, ಅತ್ತೆ ಸೊಸೆ ಜಗಳ ಅಂತೆ, ಫೋನ್ ಬಂದಿದೆ ಸರ್. ಪ್ರಪಂಚದಲ್ಲಿ ಬಗೆಹರಿದಿರೋ ಒಂದೇ ಒಂದು ಸಮಸ್ಯೆ ಅಂದ್ರೆ ಅತ್ತೆ ಸೊಸೆದೇನೆ. ಏನೋ ಹೋಗಿ ನೋಡಿ. ಸರ್, ಜಲ್ಲಿ ರೂಮ್ ಮೇಲೆ ಅಟ್ಯಾಕ್ ಆಗಿದೆಯಂತೆ. ನೋಡ್ ಮರಿ, ಜೀವನ ಹೆಣ್ಣು ಹೆಂಡ ಶೋಕಿ ಅಷ್ಟೇ ಅಲ್ಲ. ಹುಟ್ಟಿದ್ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕು. ಸರಿ ಸರ್. ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತಗೊಂಡ್ಬರ್ಬೇಕು. ಗೊತ್ತಾಯ್ತಾ? ಗುಡ್. ಸರ್. 407 ಬಿಟ್ ಕಳ್ಸ್ರಿ ಹುಡುಗನ್ನ. ಓಕೆ ಸರ್. ಏನು ಸುರೇಂದ್ರನಾಥ್ ಅವರೇ ಸರ್, ಹೇಗಿದೆ ಮನೇಲಿ ಕಂಡೀಷನ್ನು? ಜಡ್ಜ್ಮೆಂಟ್ ಬರೋವರೆಗೂ ಸ್ವಲ್ಪ ಟೆನ್ಷನ್ನೇ ಸರ್. ಇಂಥ ಟೈಮಲ್ಲಿ ನೀವು ಮನೆಯಲ್ಲೇ ಇದ್ದು ಧೈರ್ಯ ಹೇಳ್ಬೇಕ್ರಿ. ಸೋಲ್ತೀನಿ ಅಂತ ಗೊತ್ತಾದಾಗ್ಲೇ ಗೆಲ್ತೀನಿ ಅನ್ನೋ ಹಠ ಜಾಸ್ತಿ ಇಟ್ಕೋಬೇಕು ಮನ್ಸಲ್ಲಿ. ಹೌದು ಸರ್. ನೀವು ಹೊರಡಿ, ಮನೆಗೆ ಹೊರಡಿ. ಸರ್, ಸ್ಟೇಷನ್ ನಾನಿದ್ದೀನಲ್ಲ. ಇನ್ನು ಯಾಕ ಬರ್ಲಿಲ್ಲ ಬಾಹುಬ? ಓ, ಬಂದೇ ಬಿಟ್ಟಿದ್ದೀರಾ? ನಿಮ್ಗೆ ಕಾಯ್ತಾ ಇದ್ನಲ್ಲಪ್ಪ. ಕಾಸು ಕೊಟ್ಟು ಬೀದಿಲಿ ಇಂಥ ಆಟ ಸಾಮಾನು ಮಾರ್ತಾ ಇರ್ತಾರೆ ಕಣೋ. ಆದ್ರೆ ಅದನ್ನ ಹಿಡ್ಕೊಳ್ಳೋ ಗಂಡಸ್ತಾನ ಹುಟ್ಟತಾನೆ ಬರಬೇಕು.
ಅವನ್ಗೋಗಿ ಹೇಳ್ರಿ, ಹೆಣ ಎತ್ತಾಕೋದು ಹೆಣ ಬೀಳ್ಸೋದು ನಮ್ ಕೆಲ್ಸ, ಪುಸ್ತಕ ತಿರ್ವಾಕೋದು ಬಾಯ್ ಬಡ್ಕೊಳ್ಳೋದು ಅವನ್ ಕೆಲ್ಸ ಅಂತ. ಅದನ್ನ ಮೀರಿ ನನ್ನ ದಾರಿಗೆ ಅಡ್ಡ ಬಂದ್ರೆ ನಾನೇ ಮುಂದೆ ನುಗ್ಗಿ ಹೊಡಿತೀನಿ, ಮನೆ ನುಗ್ಗಿ ಹೊಡಿತೀನಿ, ಕೋರ್ಟ್ ಆಚೆ ಹೊಡಿತೀನಿ, ಮಾಡಿದ್ರೆ ಕೋರ್ಟ್ ಒಳಗಡೆನೂ ಹೊಡಿತೀನಿ. ಜಡ್ಜು ಆರ್ಡರ್ ಅಂತಾನೆ ಇರ್ಬೇಕು, ನಾನು ಮಾತ್ರ ಹೊಡಿತಾನೆ ಇರ್ತೀನಿ. ಹೋಗಿ ಒಳಗೆ ಇವತ್ತು ರಾತ್ರಿ ನಾನು ಕನ್ಸಲ್ ಬರ್ತೀನಿ ಅಂತ. ವಾಗ ಯಾರ್ ನೀವು? ಏನಿದು? 5 ಲಕ್ಷ ಇದೆ. ಕೋರ್ಟಲ್ಲಿ ಸಕ್ಲೇಚ್ ಅವ್ರ ಮಗನ ವಿರುದ್ಧ ಸಾಕ್ಷಿ ಹೇಳ್ಬಾರ್ದು. ಓಕೆ? 5 ದಿನ ಆಯ್ತಲ್ಲ ಮಿಸ್ಟರ್ ರೆಡ್ಡಿ, ಕಂಟಿನ್ಯೂ ಮಾಡಿ. ನಮ್ಮ ACP ಸಾಹೇಬ್ರು ಹೇಳಿದ್ರು ಫೋನ್ ಕಾಲಲ್ಲಿ ಟೈಮ್ ಇರುತ್ತೆ, ಏನ್ ವಾಯ್ಸ್ ಇರುತ್ತಾ ಅಂತ. ಹಾಗೆ ಕಾರ್ ಬುಕ್ ಮಾಡಿದಾಗ್ಲೂ ಹೆಸರಿರುತ್ತೆ. ಅವನೇನು ID ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ನಾ, ಇಲ್ಲ ಆಸಿಡ್ ತಗೊಂಡೋದನು ಫೋಟೋ ಕೊಟ್ಬಿಟ್ಟು ಹೋಗಿದ್ನಾ? ಕಾರ್ತಿಕ್ ಸುವರ್ಣ ಮತ್ತೆ ಪ್ರೇಮ್ ಶೆಟ್ಟಿ ಇಬ್ಬರನ್ನು ಬಾಯ್ ಬಿಡಿಸಿರೋದು ಇಟ್ಸ್ ಪ್ಯೂರ್ಲಿ ಎಮೋಷನಲ್ ಬ್ಲಾಕ್ ಮೇಲ್. ಅದಕ್ಕೆ ಸಾಕ್ಷಿ ಇಲ್ಲಿದೆ. ಸುಮ್ಮನೆ ಅಪ್ರೂವರ್ ಆಗಿ ಅವನ್ ಸವಸ ಮಾಡಬೇಡಿ ಅಂತ ಹೇಳಿ ಕಾರ್ತಿಕ್ ಮನೆಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ. ಇದಕ್ಕೆ ಕ್ಲಾರಿಫಿಕೇಶನ್ ಅವ್ರ ತಂದೆಯವರೇ ಕೊಡ್ತಾರೆ. ಹೌದು ಸ್ವಾಮಿ, ನಾಯ್ಡು ಅವರು ಫೋನ್ ಮಾಡಿ ಈ ಮಾತನ್ನ ಹೇಳಿದ್ದು ನಿಜ. ಹಾಗೆ ಅಶ್ವಿನಿ ಬಗ್ಗೆ ಒಂದು ಮಾತು, ಆಕೆ ಇರೋದು ಗ್ಲಾಮರಸ್ ಫೀಲ್ಡ್ ಅಲ್ಲಿ. ಅಲ್ಲಿ ಹಣ ಹೆಂಡ ಸೆಕ್ಸ್ ಅನ್ನೋ ಪದಕ್ಕೆ ಬೆಲೆನೇ ಇಲ್ಲ. ಸ್ವತಂತ್ರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವೇಚ್ಛೆಯಾಗಿ ಬದುಕಬೇಕನ್ನೋ ಕ್ಯಾರೆಕ್ಟರ್ಲೆಸ್ ಹುಡುಗಿ. ಹಾಗಂತ ನಾನು ಹೇಳ್ತಿಲ್ಲ, ಅವ್ರ ಅಣ್ಣ ಅತ್ತಿಗೆ ಹೇಳ್ತಾರೆ. ಹೌದು ಸ್ವಾಮಿ. ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಕೇಳ್ತಾ ಇರ್ಲಿಲ್ಲ, ಕೇಳಿದ್ರೆ ಫ್ಯಾಷನ್ ಅಂತ ಇದ್ಲು, ಯಂಗ್ ಜನರೇಷನ್ ಅಂತ ಇದ್ಲು. ಸ್ವಾಮಿ, ಮಾನ ಮುಚ್ಕೊಳಕ್ಕೆ ಕೆಲವ್ರಿಗೆ ಬಟ್ಟೆ ಇಲ್ಲ, ಪೂರ್ತಿ ಮೈ ಮುಚ್ಕೊಳಕ್ಕೆ ಕೆಲವ್ರಿಗೆ ಮನಸ್ಸಿಲ್ಲ. ಇಂಥವ್ರು ನೋಡಿ ಹೇಳಿರ್ಬೇಕು. ಸೊ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ಶಿಲ್ಪ ಅವಳ ಜೊತೆ ಸೇರಿ ಕೆಟ್ಲು. ಸೇವೆ ಮಾಡಬೇಕು ಅಂತಿದ್ದವಳಿಗೆ ಸುಲಭವಾಗಿ ಸಂಪಾದನೆ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಈ ಪ್ಲೇ ನಡೀತು. ಹಾಗಾದ್ರೆ ಗೋವರ್ಧನ್ ಸಕ್ಲೇಚ ಬೆಂಗಳೂರಿಗೆ ಬಂದಿದ್ಯಾಕೆ? ಅವ್ರ ತಂದೆ ಜೊತೆ ಬಿಸ್ನೆಸ್ ಮೀಟಿಂಗ್ಗೋಸ್ಕರ ಯುರೋಪ್ಗೆ ಹೋಗ್ಬೇಕಾಗಿತ್ತು. ಅದೇ ದಿವಸ ಏರ್ಪೋರ್ಟ್ ನಲ್ಲಿ ಮೀಟ್ ಮಾಡ್ದ ಅಷ್ಟೇ. ಅವ್ರ ಹೆಸರಲ್ಲಿ ಬುಕ್ ಆಗಿರೋ ಏರ್ ಟಿಕೆಟ್. ಎನಿ ಕನ್ಫ್ಯೂಷನ್ಸ್? ಬಹುಶಃ ಏನಿಲ್ಲ ಅನ್ಸುತ್ತೆ. ದಟ್ಸ್ ಆಲ್ ಯುವರ್ ಆನರ್. ನೀವೇನು ಹೇಳ್ತೀರಾ ಮಿಸ್ಟರ್ ಪ್ರಸಾದ್? ಹೇಳೋದೇನಿದೆ ಮಹಾಸ್ವಾಮಿ, ತಾವು 5 ದಿವಸ ಡೇಟ್ ಮುಂದಕ್ಕೆ ಆಗ್ತಾಗ್ಲೇ ಅನ್ಕೊಂಡಿದ್ದೆ ಸತ್ಯದ ಹೋರಾಟಕ್ಕೋಸ್ಕರ ಇಷ್ಟೊಂದು ದೊಡ್ಡ ಪ್ರಿಪರೇಷನ್ ನಡೀತಾ ಇದೆ ಅಂತ. ಆದ್ರೆ ಇಲ್ಲಿ ಬಂದ ಮೇಲೆ ತಿಳಿತು ಅದೇ ಹಳೆ ಸಾಕ್ಷಿಗೆ ತಿಥಿ ಮಾಡಿ ಹೊಸ ಸಾಕ್ಷಿಗೆ ನಾಮಕರಣ ಮಾಡ್ತಾ ಇದ್ದಾರೆ ಅಂತ. ತಾವೀಗೆ ಡೇಟ್ನ ಬದಲಾಯಿಸ್ತಾ ಇದ್ರೆ ನ್ಯಾಯಕ್ಕೋಸ್ಕರ ಹೋರಾಡೋ ಒಬ್ಬ ಬಡವ ಇದೇ ಕೋರ್ಟ್ ಮುಂದೆ ನರಳಿ ಸತ್ತೋಗ್ತಾನೆ. ಫೈಲ್ ಮೇಲೆ ಡೇಟ್ ಹಾಗೆ ಉಳಿದೋಗುತ್ತೆ, ಕೇಸು ಕೊಳ್ತೋಗುತ್ತೆ, ನ್ಯಾಯ ದೇವತೆ ಪರದಾಡ್ತಾ ಇರ್ತಾಳೆ. ತಮ್ಮನ್ನ ಕೈ ಜೋಡಿಸಿ ಬೇಡ್ಕೋತೀನಿ, ಡೇಟ್ ಮಾತ್ರ ಮುಂದಕ್ಕೆ ಹಾಕ್ಬೇಡಿ. ನ್ಯಾಯ ಸಿಗದೆ ಹೋದ್ರೂ ಪರವಾಗಿಲ್ಲ, ಕಡೆ ಪಕ್ಷ ನಾಯಿ ತರ ಅಲಿಯ ತಪ್ಪುತ್ತೆ. ಪ್ರಸಾದ್ ಸಾಹೇಬ್ರು ನನಗೆ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಬರೀತೀರಾ ಅಂತ ಹೇಳಿದ್ರು. ಈಗ ನೀವು ಹೇಳಿದ್ದು ಸೆಂಟಿಮೆಂಟಲ್ ಎಮೋಷನಲ್ ಸ್ಕ್ರೀನ್ ಪ್ಲೇ. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ, ವಿಟ್ನೆಸ್ ಅಷ್ಟೇ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಗೋವರ್ಧನ್ ಸಕಲೇಚ ಹಾಗೂ ಆತನ ಸ್ನೇಹಿತರುಗಳ ಮೇಲೆ ಹೊರಿಸಲಾದ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಎಂಬುದು ಸಾಬೀತಾಗಿದ್ದು, ಆರೋಪಿಗಳನ್ನು ನಿರಪರಾಧಿಗಳೆಂದು ಪರಿಗಣಿಸಿ ಈ ಕೂಡಲೇ ಬಿಡುಗಡೆಗೆ ಆದೇಶಿಸಿದ್ದೇನೆ. ಮತ್ತು ಶಿಲ್ಪಾಳ ಮುಖ ವಿರೂಪಗೊಂಡು ಆಕೆಯ ಕನಸು ನನಸಾಗದ ಕಾರಣಕ್ಕೆ ಈ ನ್ಯಾಯಾಲಯವು ವಿಷಾದ ವ್ಯಕ್ತಪಡಿಸುತ್ತಾ ನಿಜವಾದ ಆರೋಪಿಯನ್ನು ಕಂಡುಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆದೇಶಿಸುತ್ತೇನೆ. ಎದೊಳ್ ಮೇಲೆ ಬಾ ಶಿಲ್ಪ, ಬಾ, ಕಮ್, ಡೋಂಟ್ ಲೂಸ್ ಯುವರ್ ಹೋಪ್ಸ್, ಕಮ್ ಆನ್, ಬಿ ಬ್ರೇವ್ ಶಿಲ್ಪ. ತಾಯಿ ಮಗು ನಂಬಿಕೆ ತನ್ನ ಮಕ್ಕಳನ್ನೇ ತೊಟ್ಟಿಗೆ ಬಿಸಾಕ ಕಾಲ ಇದು. ಅಂಥದ್ರಲ್ಲಿ ಕಂಡೋರ್ ಮಕ್ಕಳನ್ನ ತೊಟ್ಲಿಗಾಗಿ ತೂಗ್ತಾರ. ರಘುನಾಥ್ ಕೇಸ್ ಈಸ್ ಕ್ಲೋಸ್ಡ್. ಬಾಮ್ಮ ಕೂತ್ಕೊ ಮರಿ, ಅಪ್ಸೆಟ್ ಆಗಬಾರ್ದು ಮರಿ. ವಿ ಹ್ಯಾವ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ. ವಿಲ್ ಫೈಟ್. ಬೇಕಾಗಿಲ್ಲ ಸರ್, ಸಾಕು ಈ ನಾಟಕಗಳು. ಯಾರೋ ಬರ್ತಾರೆ, ಭಗವದ್ಗೀತೆನ ಮುಟ್ತಾರೆ, ಸತ್ಯನೇ ಹೇಳ್ತೀನಿ ಅಂತಂತಾರೆ, ಆಮೇಲೆ ಅವತ್ತು ಸುಳ್ಳು ಹೇಳಿದ್ದೆ, ಇವತ್ತು ನಿಜ ಹೇಳ್ತಿದ್ದೀನಿ ಅಂತಾರೆ. ಯಾರನ್ನ ನಂಬೋದು?
ನ್ಯಾಯ ಕೇಳೋದು ನಮ್ ಹಕ್ಕಲ್ವಾ? ಅಂದ್ಮೇಲೆ ಅದಕ್ಕೆ ತಕ್ಕ ಕೆಲಸ ಮಾಡೋದು ಅವ್ರ ಡ್ಯೂಟಿ ಅಲ್ವಾ? ಈಗ ನೀವೇ ಮಾಡ್ತಿಲ್ವಾ ಸರ್? ನಿಮಗಿರೋ ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಅವ್ರಿಗೆಲ್ಲ ಯಾಕಿಲ್ಲ? ನನಗ್ ಒಂದೇ ಒಂದ್ ನೋವು ಸರ್, ಆ ಮಕ್ಕಳಿಗೆ ಸಹಾಯ ಮಾಡೋದಕ್ಕಾಗ್ಲಿಲ್ವಲ್ಲ ಅಂತ. ಎಲ್ಲ ನೆಟ್ಗಿರೋ ನಾವುಗಳೇ ಬದುಕೋದ್ ಕಷ್ಟ. ಪಾಪ ಅಲ್ಲಿರೋರ್ಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕೆಲವ್ರಿಗಂತೂ ಅಮ್ಮ ಅಪ್ಪನೇ ಇಲ್ಲ. ಮಹಾತ್ಮ ಗಾಂಧಿ ಅವರೇ ಬದುಕಿರೋವರೆಗೂ ಸಮಾನತೆ ಸಮಾನತೆ ಅಂತಾನೆ ಬಡ್ಕೊಂಡು ಸತ್ರಿ. ಆದ್ರೆ ನೀವು ಸತ್ಮೇಲೆ ಎಲ್ಲೂ ನೀವೇ ಸಮಾನವಾಗಿ ಕಾಣ್ತಿಲ್ಲ. ಬಡವರಿಗೆ ಬರೀ ಫೋಟೋಲ್ ಕಾಣಿಸ್ಕೋತೀರಾ, ಶ್ರೀಮಂತರಿಗೆ ಸಂಪಾದನೆ ಮಾಡೋ ನೋಟಲ್ಲಿ ಕಾಣಿಸ್ಕೋತೀರಾ. ಎಲ್ಲಿಗೆ ಹೊರಟ್ರಿ? ಪಾಪ ಪುಣ್ಯ ತಕಡಿಲಿ ಸರಿಯಾಗಿ ತೂಗಬೇಕು. ಪುಣ್ಯಕ್ಕೆ ಒಳ್ಳೆ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ ಸಿಗಲೇಬೇಕು. ಹಾಗಂತ ನೀವು ರಾಕ್ಷಸನ ಸಂಹಾರ ಮಾಡಬೇಕು ಅಂದ್ರೆ ಕಾನೂನು ಮಂಚತ್ವ ಎರಡನ್ನು ಮರಿಬೇಕಾಗತ್ತೆ. ಹಾಗಾದ್ರೆ ಅವ್ನು ಮಾಡಿ ಸರಿನಾ? ಅಮಾಯಕ ಹುಡುಗಿ ಮೇಲೆ ರೇಪ್ ಮಾಡಿ ಆಸಿಡ್ ಹಾಕಿದ್ರೆ ಸರಿನಾ? ನಮ್ ಜನಕ್ಕೆ ಭಯ ಇಲ್ಲ. ನಮ್ ಜನಕ್ಕೆ ಸೊಳ್ಳೆ ಅಂದ್ರೆ ಭಯ, ಹಂದಿ ಜ್ವರ ಅಂದ್ರೆ ಭಯ, ಮಲೇರಿಯಾ ಅಂದ್ರೆ ಭಯ, ಡೆಂಗ್ಯೂ ಅಂದ್ರೆ ಭಯ. ಆದ್ರೆ ಕಾನೂನು ಅಂದ್ರೆ ಭಯ ಇಲ್ಲ. ಕಾನೂನು ಅಂದ ತಕ್ಷಣ ಅದೇ ಕೊಚ್ಚೆಯಲ್ಲಿ ಬಿದ್ದು ಹಂದಿ ತರ ವಿಲಿ ವಿಲಿ ಒದ್ದಾಡ್ತಾ ಇರ್ತಾರಲ್ಲ, ಯಾಕೆ? ಆ ಭಯನ ನಾನು ಹುಟ್ಟಾಕ್ತೀನಿ. ಎಸ್ ಮಂಚತ್ವ ಕಳ್ಕೋಬೇಕಾಗತ್ತ ಈಗ. ಯಾಕೆ ಕೊಡದೆ? ಮತ್ತೆ ಎಷ್ಟು ಸಲ ಹೇಳಿದ್ರು ಕೇಳಲಿಲ್ಲ. ಎಷ್ಟು ವರ್ಷದಿಂದ ಹೇಳ್ತಿದ್ರು ಕೇಳ್ತಿಲ್ವಲ್ಲ, ಅವ್ರಿಗೆ ನಾನು ಹೆಂಗ್ ಹೊಡಿಬೇಕು ಹೇಳು?